ಬೆಂಗಳೂರಲ್ಲಿರೋ ತಿರುಮಲ ಹೋಗಿದ್ದೆ ನಾನು. ಏನು ಬೆಂಗಳೂರಲ್ಲಿ ತಿರುಮಲನ? ಏನು ಹೇಳ್ತಿದ್ದಾಳೆ ವರ್ಷ ಅಂತ ಶಾಕ್ ಆಯ್ತಾ? ಕನ್ಫ್ಯೂಸ್ ಆಗ್ತಿದ್ದೀರಾ? ದೆನ್ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ನಾವು ಇಸ್ಕಾನ್ ರೀಚ್ ಆದ್ವಿ. ಬಸಂತಪುರಲ್ಲಿ ಇರುವಂಥ ಇಸ್ಕಾನ್ಗೆ ನಾನು ಬಂದಿರೋದು. ಆ್ಯಕ್ಚುಲಿ ಇಂಟ್ರೋ ಫಸ್ಟೇ ಕೊಡಬೇಕಿತ್ತು, ಬಟ್ ಆಮೇಲೆ ಕೊಡೋಣ ಅನ್ನೋಷ್ಟರಲ್ಲಿ ಕತ್ಲೇ ಆಗೋಯ್ತು. ಆಲ್ಮೋಸ್ಟ್ ಇವಾಗ ಸಂಜೆ ಆಗೋಗಿದೆ. ಸೊ ಇಲ್ಲಿನ ಒಂದು ಪ್ರತಿಯೊಂದು ಹೇಗೆ ರೀಚ್ ಆಗಬೇಕು, ನೀವು ಹೇಗೆ ಬಂದರೆ ಇಲ್ಲಿ ಟೈಮಿಂಗ್ಸ್ ಏನು, ಪ್ರತಿಯೊಂದು ಡೀಟೇಲ್ ನಾನು ಕೊಡ್ತಾ ಹೋಗ್ತೀನಿ ವಿಡಿಯೋ. ಬೆಂಗಳೂರಲ್ಲಿ ಇಸ್ಕಾನ್ ಅಂತ ಹೇಳಿದ್ರೆ ಫಸ್ಟ್ ನಮಗೆ ಪಟ್ ಅಂತ ನೆನಪಾಗೋದು ರಾಜಾಜಿನಗರಲ್ಲಿರುವಂಥ ಇಸ್ಕಾನ್ ಟೆಂಪಲ್ ಅಲ್ವಾ. ಆದರೆ ಇವತ್ತು ನಾನು ಹೋಗ್ತಾ ಇದ್ದೀನಿ ಇಸ್ಕಾನ್ ಟೆಂಪಲ್, ಆದರೆ ವಸಂತಪುರದಲ್ಲಿರುವಂಥ ಇಸ್ಕಾನ್ ವೈಕುಂಠ ಹಿಲ್ಗೆ ಹೋಗ್ತಾ ಇರೋದು. ಈ ಲೊಕೇಶನ್ನ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಲ್ಲಿಗೆ ನೀವು ರೀಚ್ ಆಗಬೇಕಾದ್ರೆ ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬಸ್ ತೊಗೊಳ್ಬೋದು. ಇಲ್ಲ ಅಂತಂದರೆ ನೀವು ಮೆಟ್ರೋಲಿ ನೋಡಿ ಈಸಿಯಾಗಿ ರೀಚ್ ಆಗ್ಬೋದು. ದ ನಿಯರೆಸ್ಟ್ ಮೆಟ್ರೋ ಸ್ಟಾಪ್ ಇಲ್ಲಿಗೆ ಬಂದು ದೊಡ್ಡ ಕಲ್ಸ ಅಂದರೆ ಮೆಟ್ರೋ ಸ್ಟೇಷನ್. ಇಟ್ಸ್ ಅ ಗ್ರೀನ್ ಲೈನ್. ಆ್ಯಂಡ್ ಇಲ್ಲಿಂದ ನೀವು ದೇವಸ್ಥಾನಕ್ಕೆ ಹೋಗಬೇಕಂತ ಅಂದರೆ ವಾಕಬಲ್ ಡಿಸ್ಟೆನ್ಸಲ್ಲಿ ಇಟ್ಸ್ ಜಸ್ಟ್ 1.5 ಕಿಲೋಮೀಟರ್ ಆ್ಯಂಡ್ ಜಸ್ಟ್ ಒಂದು 15 to 20 ಮಿನಿಟ್ಸ್ ವಾಕಬಲ್. ಇಲ್ಲಿನ ಒಂದು ಸಿಗ್ನಿಫಿಕೆನ್ಸ್ ಹಾಗೆ ಇಂಪಾರ್ಟೆಂಟ್ ಆಗಿ ಏನು ಕಾನ್ಸೆಪ್ಟ್ ಇಲ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಈ ವಿಡಿಯೋಲಿ ಹೇಳ್ತೀನಿ. ಸೊ ಅದನ್ನು ನೋಡಬೇಕು ಅಂತ ಅಂದರೆ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಮಿಸ್ ಮಾಡ್ತೀರಾ. ಐ ಆಮ್ ವೆರಿ ಶೋರ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಈ ಕಾನ್ಸೆಪ್ಟ್ ಬಂದು ತಿರುಪತಿಗೆ ರಿಲೇಟ್ ಆಗಿರೋದು. ಸೊ ಹಾಗಾಗಿ ವಿಡಿಯೋನ ಲಾಸ್ಟ್ವರೆಗೂ ಮಿಸ್ ಮಾಡ್ತೀರಾ ನೋಡಿ. ಲೆಟ್ಸ್ ಗೆಟ್ ಟುಡೇಸ್ ವಿಡಿಯೋ ಸ್ಟಾರ್ಟೆಡ್. ಆ್ಯಕ್ಚುಲಿ ವಸಂತಪುರದಲ್ಲಿರುವಂಥ ಇಸ್ಕಾನ್ಗೆ ತುಂಬ ದಿನದಿಂದ ಹೋಗಬೇಕಂತ ಅಂದ್ಕೊಳ್ತಿದ್ದೆ, ಬಟ್ ಆಗಿರಲಿಲ್ಲ. ಸೊ ಫೈನಲಿ ಐ ಆಮ್ ಗೋಯಿಂಗ್. ಆ್ಯಂಡ್ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪರ್ಸ್ನಲ್ ಆಗಿ ನನಗೆ ಯಾಕೆ ತುಂಬ ಇಷ್ಟ ಆಗಿದ್ದು ಅಂತಂದರೆ, ನನಗಂತೂ ನಿಜವಾಗ್ಲೂ ತಿರುಮಲಗೆ ಹೋಗಿ ಬಂದೆ ಅನ್ನೋ ಅಷ್ಟು ಒಂದು ಪಾಸಿಟಿವ್ ವೈಬ್ ಸಿಕ್ತು. ಸೊ ಕಂಪ್ಲೀಟ್ ಡೀಟೇಲ್ಸ್ ಆ್ಯಂಡ್ ವಿಷುವಲ್ಸ್ ನಿಮಗೆ ಕ್ಲಿಪ್ಪಿಂಗ್ಸಲ್ಲಿ ನೋಡ್ತಾ ಹೋಗ್ತೀರಾ. ಆ್ಯಂಡ್ ಇನ್ನು ಆನ್ ದ ವೇ ನಾನು ಹೋಗ್ತಿರ್ಬೇಕಾದ್ರೆ ಇನ್ನು ಮಳೆ ಸ್ಟಾರ್ಟ್ ಆಯಿತು ಗೈಸ್. ಸೊ ಬಿಟ್ವೀನ್ ದಿಸ್ ಇಸ್ ಮೈ ಮೆಹಂದಿ. ನಾನು ಯುಗಾದಿ ಹಬ್ಬಕ್ಕೆ ಹಾಕ್ಕೊಂಡೆ, ನಾನೇ ಓನಾಗಿ ಹಾಕ್ಕೊಂಡಿದ್ದು. ಹೇಗಿದೆ ಕಾಮೆಂಟ್ ಮಾಡಿ. ಸೊ ಯಾ ಗೈಸ್, ಇನ್ನು ಫೈನಲಿ ನಾನು ರೀಚ್ ಆದೆ. ಸೊ ಇವಾಗ ನೀವು ಇಲ್ಲಿ ನೋಡ್ತಿದ್ರಲ್ಲ, ದಿಸ್ ಇಸ್ ದ ಪಾರ್ಕಿಂಗ್ ಸ್ಪೇಸ್. ಕಂಪ್ಲೀಟಾಗಿ 2 ವೀಲರ್ಸ್ಗೆಲ್ಲ ಪಾರ್ಕಿಂಗ್ ಸ್ಪೇಸ್ ಅದು. ಹಾಗೆ ಇನ್ನು 4 ವೀಲರ್ಸ್ಗೂ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ ಪಾರ್ಕಿಂಗ್ ಸ್ಪೇಸ್. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಫಾರ್ 4 ವೀಲರ್ ವೆಹಿಕಲ್ಗೆ ಪಾರ್ಕಿಂಗ್ ಸ್ಪೇಸ್ ಇದು. ಸೊ ಬನ್ನಿ ಹೋಗೋಣ. ದಿಸ್ ಇಸ್ ಹೌ ದ ಟೆಂಪಲ್ ಲುಕ್ಸ್ ಫ್ರಮ್ ಔಟ್ಸೈಡ್. ಹೊರಗಡೆ ವ್ಯೂ ಈ ಥರ ಕಾಣಿಸುತ್ತೆ. ಹೆಸರು ಬಂದು ಬರೀ ಇಸ್ಕಾನ್ ಅಲ್ಲ, ಇಸ್ಕಾನ್ ವೈಕುಂಠ ಹಿಲ್. ಆ್ಯಸ್ ದ ನೇಮ್ ಸೇಸ್, ನೋಡಿ ಇಲ್ಲಿ ನೀವು ಎಂಟರ್ ಆಗ್ತಿದ್ದಂಗೆ ಈ ರೀತಿ ಸ್ಟೆಪ್ಸ್ ಇರುತ್ತೆ ಎಂಟ್ರೆನ್ಸಲ್ಲಿ. ಸೊ ಹತ್ಕೊಂಡು ಬಂದರೆ ಇಲ್ಲಿ ನಾನು ಇವಾಗ ಹೋಗ್ತಾ ಇದ್ದೀನಿ ನೋಡಿ, ಹಂಗೆ ಸ್ಟ್ರೈಟ್ ಹೋದರೆ ನಿಮಗೆ ದೇವಸ್ಥಾನಕ್ಕೆ ಇನ್ನು ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಗೈಸ್, ನಾನು ಹೋಗಿದ್ದು ಬಂದು 5:30, 6 o'clock ಅರೌಂಡ್ ಹೋಗಿದ್ದೆ. ಬಿಕಾಸ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಬಿಸಿಲು ಹೆವಿ ಇರುತ್ತಲ್ಲ ಮಧ್ಯಾಹ್ನ. ಸೊ ಹಾಗಾಗಿ ನಾನು ಸಂಜೆ ಹೋಗಿದ್ದು. ಬರ್ತಿದೆ, ಸಕ್ಕತ್ತಾಗಿದೆ ವೆದರ್ ಮಾತ್ರ. ಇಟ್ಸ್ ರೈನಿಂಗ್. ನೆಕ್ಸ್ಟ್ ಇನ್ನು ಟೆಂಪಲ್ ಟೈಮಿಂಗ್ಗೆ ಬರೋದಾದರೆ ಮಾರ್ನಿಂಗ್ 7:15 ಮಧ್ಯಾಹ್ನ 12:40 12:40ವರೆಗೂ ಓಪನ್ ಇರುತ್ತೆ. ಹಾಗೆ ಈವ್ನಿಂಗ್ ಬಂದು 4:15ಗೆ ಓಪನ್ ಆದರೆ 8 o'clock or 8:10ವರೆಗೂ ಇರುತ್ತೆ. ಇನ್ನು ವೀಕೆಂಡ್ಸ್ಗೆ ಬರೋದಾದರೆ ಇನ್ನೊಂದು ½ an hour ಎಕ್ಸ್ಟೆಂಡ್ ಆಗುತ್ತೆ ಎಂಡ್ ಕ್ಲೋಸ್ ಟೈಮಿಂಗು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಫುಟ್ವೇರ್ಗೆ ಸಪ್ರೇಟ್ ಸ್ಪೇಸೇ ಇದೆ ಇಲ್ಲಿ. ಸೊ ಒಂದು ಪೇರ್ಗೆ 5 rupees ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಇನ್ನು ಹಾಗೆ ಮುಂದಕ್ಕೆ ಬಂದರೆ ದರ್ಶನಕ್ಕೆ ಹೋಗ್ಬೋದು ನಾವು. ಸೊ ವೆರಿ ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ಸಿಸ್ಟಮ್ ತುಂಬಾ ಸಿಸ್ಟಮೆಟಿಕ್ ಆಗಿ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು. ಆ್ಯಂಡ್ ನಾನು ಹೇಳಿದ್ನಲ್ಲ ನಿಮಗೆ ಆಗಲೂ ನಾನು ಸಂಜೆ ಹೋಗಿದ್ದು ಅಂತ. ಸೊ ಆ ಲೈಟ್ಸ್ ಎಲ್ಲ ಆನ್ ಆಗಿತ್ತು ವಿತ್ ದಟ್ ಬ್ರೀಸ್ ಅಟ್ಮಾಸ್ಫಿಯರ್ ಸಕ್ಕದಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ವಯಸ್ಸಾದವರಿಗೆ ಬೇಕಿದ್ರೆ ವೀಲ್ ಚೇರ್ ಫೆಸಿಲಿಟಿ ಕೂಡ ಇಲ್ಲಿ ಅವೈಲೇಬಲ್ ಇದೆ, ನೀವು ಇಲ್ಲಿ ನೋಡ್ಬೋದು ನೋಡಿ. ಸೊ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್ ನಿಮಗೆ ಬೇಕು ಅಂತ ಅಂದರೆ. ಆ್ಯಂಡ್ ದಿಸ್ ಇಸ್ ದ ವ್ಯೂ ಗೈಸ್, ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಸಂಜೆ ನಾನು ಹೇಳೋದಲ್ಲ ಅರೌಂಡ್ ಒಂದು 6:45 7 o'clock ಆಗಿತ್ತು. ಮಳೆ ಬೇರೆ ಬಂದಿತ್ತು ಅಂತ ಹೇಳೋದಲ್ಲ. ಸೊ ಇನ್ನು ಸಕ್ಕತ್ತಾಗಿತ್ತು ವೆದರ್ ಮಾತ್ರ. ದೇವಸ್ಥಾನದ ಪ್ರತಿಯೊಂದು ಡೀಟೇಲ್ ನೀವು ನೋಡ್ಬೋದು. ಎಂಟರ್ ಆಗಿದ ತಕ್ಷಣ ಎಷ್ಟು ನೀಟಾಗಿ ಆ ಒಂದು ಪಾತ್ವೇ ಇದೆಯಲ್ಲ, ಸೊ ಅಲ್ಲಾಗಿರಲಿ ತುಂಬಾ ಲೈಕ್ ಒಂಥರ ಪ್ಲೆಸೆಂಟಾಗಿ ದಟ್ ಪೀಸ್ಫುಲ್ ಎನ್ವಿರಾನ್ಮೆಂಟ್, ಕಾಮ್ನೆಸ್, ಸೆರೀನ್ ಅಟ್ಮಾಸ್ಫಿಯರ್, ಆಲ್ ದ ವರ್ಡ್ಸ್ ವಾಟ್ ಎಲ್ಸ್ ಕ್ಯಾನ್ ಐ ಡಿಸ್ಕ್ರೈಬ್ ಇಟ್ ವಿತ್. ಅಷ್ಟು ಒಂಥರ ಪೀಸ್ಫುಲ್ ವೈಬ್ ಕೊಡುತ್ತೆ ನೋಡಿ. ದೇವಸ್ಥಾನದ ಹೊರಗಡೆ ಅಂದರೆ ಎಂಟರ್ ಆಗಿ ನಾವು ನೋಡ್ತೀವಲ್ಲ, ಸೊ ಈ ರೀತಿ ಕಾಣಿಸುತ್ತೆ. ನಾನು ಸಜೆಸ್ಟ್ ಮಾಡೋದು ನಿಮಗೆ ಅದೇ, ಆದಷ್ಟು ಈವ್ನಿಂಗ್ ಟೈಮ್ಸಲ್ಲಿ ಹೋಗಿ, ನಿಮಗೆ ಕೂಲಾಗಿ ತಣ್ಣಗೆ ಚೆನ್ನಾಗಿರುತ್ತೆ. ಬಿಕಾಸ್ ಇವಾಗ ಸಮ್ಮರ್ ಬಿಸಿಲು ಸ್ವಲ್ಪ ಇರುತ್ತೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಇದೆ ಬಿಸಿಲು. ಸೊ ಹಾಗಾಗಿ ಟ್ರೈ ಟು ಗೋ ಫಾರ್ ಈವ್ನಿಂಗ್ ಟೈಮ್ಸ್. ಹಾಗೆ ಟೆಂಪಲ್ ಲೈಟಿಂಗ್ಸ್ ಕೂಡ ಅಷ್ಟೇ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಹೋದರೆ. ಹೇಳೋಣಲ್ಲ ನೋಡಿ,
ನೋಡಿ ಗಾಳಿ ಎಷ್ಟು ಚೆನ್ನಾಗಿದೆ. ಒಂದು ವ್ಯೂ ಆಗಿರಲಿ, ಇನ್ನೇನು ಸಂಜೆ ಕೂಡ ಆಲ್ಮೋಸ್ಟ್ 7 o'clock ಆಗೋಗಿತ್ತು. ಆ್ಯಂಡ್ ಯು ಕ್ಯಾನ್ ಸಿ ದ ವ್ಯೂ ಹೌ ಬ್ಯೂಟಿಫುಲ್ ಇಟ್ ಈಸ್. ಆ ಚಂದ್ರನ ಬೆಳಕಿನಲ್ಲಿ ಸಿಟಿ ಲೈಟ್ಸ್ ವ್ಯೂಗೆ ಆಹಾ ಏನು ಸಕ್ಕದಾಗಿದೆಯಲ್ಲ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ರಾಜಾಜಿನಗರಲ್ಲಿರೋ ಇಸ್ಕಾನಲ್ಲಿ ಮೇಯ್ನ್ ದೇವ್ರು ಬಂದು ನಾವು ಕೃಷ್ಣನ ನೋಡ್ತೀವಲ್ಲ, ಸೊ ಇಲ್ಲಿ ಬಂದು ತಿಮ್ಮಪ್ಪನ ಅಂದರೆ ವೆಂಕಟೇಶ್ವರ ಸ್ವಾಮಿ ಇಲ್ಲಿ ಬಂದು ಮೇಯ್ನ್ ಆಗಿ ನಾವು ದರ್ಶನ ಮಾಡೋದು. ಸೊ ಫಸ್ಟ್ ಬಂದು ಕೃಷ್ಣನ ದರ್ಶನ ಮಾಡ್ಕೊಂಡು ಹಾಗೆ ಈವ್ನಿಂಗ್ ನಾನು ಆಗಲೇ ಹೇಳ್ದಂಗೆ ಅವಾಗ ತಾನೇ ಮಹಾಮಂಗಳಾರತಿ ಕೂಡ ಆಗಿತ್ತು. ಆ್ಯಂಡ್ ಭಜನ್ಸ್ ಎಲ್ಲ ಕೂಡ ನಡೀತಿತ್ತು ಇಲ್ಲಿ. ಅದು ಫೋರಮ್ ಮಾಲಲ್ಲಿ ಅಷ್ಟು ಫೋಕಸ್ ಆಗ್ತಿದೆಯಾ, ಝೂಮ್ ಮಾಡ್ತೀನಿ ಐ ಗೆಸ್. ಇದು ನೋಡ್ತಿದ್ದೀರಲ್ಲ, ಇದು ಫೋರಮ್ ಮಾಲ್. ಇದು ಈ ಬೆಂಗಳೂರು ಕಾಣಿಸ್ತಿದೆ ನೋಡಿ ಇಲ್ಲಿಂದ. ನೈಟ್ ವ್ಯೂ ಇಸ್ ಫುಲ್ ಅಪಾರ್ಟ್ಮೆಂಟ್ಸ್, ಬಿಲ್ಡಿಂಗ್ಸ್. ಬೆಂಗಳೂರಲ್ಲಿ ಅದೇ ಅಲ್ವಾ ವ್ಯೂ ನಮ್ಗೆ ಕಾಣಿಸೋದು. ಸೊ ಸಕ್ಕದಾಗಿದೆ ವೆದರ್ ಮಾತ್ರ. ಇವತ್ತು ಮಳೆ ಹನಿ ಬೀಳ್ತಿದೆ. ಸಮ್ಮರಲ್ಲಿ ಮಳೆ ಬಂದರೆ ಸಕ್ಕದಾಗಿರುತ್ತಲ್ಲ ವೆದರ್. ಸೊ ಜಸ್ಟ್ ಅಲ್ಟಿಮೇಟ್ ಆಗಿದೆ ವೆದರ್. ನನಗೆ ಅನ್ಸಿದ್ದು ಬಂದು ಇಸ್ಕಾನ್ ರಾಜಾಜಿನಗರಲ್ಲಿ ಇದೆಯಲ್ಲ, ಸೊ ಅಲ್ಲಿ ಬಂದು ಸ್ವಲ್ಪ ನಾರ್ತ್ ಇಂಡಿಯಾ ವೈಬ್ಸ್ ಆ ಥರ ಬರುತ್ತೆ. ಸೊ ಇಲ್ಲಿಗೆ ಬರೋದಾದರೆ ನಿಮಗೆ ಕಂಪ್ಲೀಟ್ ಸೌತ್ ಇಂಡಿಯನ್ ವೈಬ್ಸ್ ಬರುತ್ತೆ. ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್. ನಿಮಗೆ ಏನು ಅನಿಸುತ್ತೆ ಕಾಮೆಂಟಲ್ಲಿ ತಿಳಿಸಿ. ನಾನು ಆಗಲೇ ಹೇಳಿದ್ದಲ್ಲ ನಿಮಗೆ, ತಿರುಮಲಗೆ ಹೋದಂಗೆ ಅನಿಸುತ್ತೆ ನೀವು ಇಲ್ಲಿಗೆ ಬಂದರೆ ಅಂತ. ಸೊ ಆಲ್ಮೋಸ್ಟ್ ತಿರುಮಲ ರೆಪ್ಲಿಕಾನೇ ಪ್ರತಿಯೊಂದು ಆಗಿರಲಿ ನೋಡಿ. ಇಲ್ಲಿ ಎಂಟ್ರೆನ್ಸ್ ಅಂದರೆ ಎಂಟರ್ ಆಗಿದ ತಕ್ಷಣ ಈ ಒಂದು ಧ್ವಜಸ್ತಂಭ ನೋಡೋದಲ್ಲ, ಸೇಮ್ ತಿರುಮಲಲ್ಲಿ ಇದ್ದಂಗೆ ಇದೆ. ಹಾಗೆ ಆ ಒಂದು ಚಾಂಟಿಂಗ್ಸ್ ಆಗಿರಲಿ, ಗೋವಿಂದ ಗೋವಿಂದ ಅಂತ ನಂಗೆ ನಿಜವಾಗ್ಲೂ ತಿರುಮಲಲ್ಲೇ ಇದ್ದೀನಿ ಒಂದು ಕ್ಷಣ, ಒಂದು ಸೆಕೆಂಡ್ ಅಂತ ನಂಗೆ ಅನ್ಸ್ಬಿಡ್ತು. ಬಿಕಾಸ್ ಸಚ್ ಸೇಮ್ ರೆಪ್ಲಿಕಾ ಗೈಸ್. ನೀವು ಅನ್ಕೊಳ್ತಿರ್ಬೋದು ಏನು ಇಷ್ಟೊಂದು ಡಿಸ್ಕ್ರೈಬ್ ಮಾಡ್ತಿದ್ದೀನಿ ಅಂತ, ಬಟ್ ನನಗೆ ತಿರುಪತಿ ಇಸ್ ವೆರಿ ಕ್ಲೋಸ್ ಟು ಹಾರ್ಟ್. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ರಾ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಹಾಗೆ ತಿರುಮಲಲ್ಲಿ ನಾವು ದರ್ಶನ ಮಾಡಬೇಕಾದ್ರೆ ಬಂಗಾರು ವಾಕ್ಲಿ ಅಂತ ಏನು ಹೇಳ್ತಾರೆ, ದಾಟ್ಕೊಂಡು ನೆಕ್ಸ್ಟ್ ಹೋದಾಗ ಜಯ ವಿಜಯ ಇರ್ತಾರಲ್ಲ, ತಿಮ್ಮಪ್ಪನ ದರ್ಶನ ಮಾಡ್ತೀವಿ ಆ ಒಂದು ಬಾಗಿಲಿನಿಂದ. ಸೊ ಸೇಮ್ ಇಲ್ಲೂ ಕೂಡ ಅಷ್ಟೇ ನೋಡಿ, ಅದೇ ರೀತಿ ಜಯ ವಿಜಯ ದೇವ್ರಿರ್ತಾರೆ. ಸೊ ಅದೇ ರೀತಿ ದ ಸೇಮ್ ಕಾನ್ಸೆಪ್ಟ್ ಇಸ್ ಫಾಲೋಡ್ ಹಿಯರ್. ತಿರುಪತಿಗೆ ಹೋದವ್ರು ಈ ವಿಡಿಯೋ ನೋಡ್ತಿದ್ರೆ ಪಕ್ಕ ನಿಮಗೆ ಗೊತ್ತಾಗಿರುತ್ತೆ ನಾನು ಎಷ್ಟು ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ದೇವಸ್ಥಾನ ಎಷ್ಟು ತಿರುಮಲ ಥರನೇ ಕಾಣಿಸ್ತಿದೆ ಹೇಗಿದೆ ಅಂತ. ಗೈಸ್ ಇನ್ನೊಂದು ಮೇಯ್ನ್ ಬಂದು ನಾವು ದೇವ್ರನ್ನ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಮೇಲೆ ವಿಮಾನ ವೆಂಕಟೇಶ್ವರ ಅಂತ ನೋಡ್ತೀವಿ, ನೆನಪಿದೆಯಾ ನಿಮಗೆ? ಸೊ ಸೇಮ್ ಗೈಸ್ ಅದೇ ರೀತಿನೇ ಇಲ್ಲೂ ಕೂಡ ಫಾಲೋ ಮಾಡಿದ್ದಾರೆ. ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಅಲ್ಲಿ ನೋಡ್ತೀರಾ ನೋಡಿ. ಆದರೆ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಅಟ್ಯಾಚ್ ಮಾಡಿರ್ತೀನಿ ನೋಡಿ, ವಿಮಾನ ವೆಂಕಟೇಶ್ವರ ಅಂತ ನಾವು ತಿರುಮಲಲ್ಲಿ ಏನು ನೋಡ್ತೀವಲ್ಲ, ಸೊ ಅದೇ ರೀತಿ ಕಾನ್ಸೆಪ್ಟೇ ಇಲ್ಲೂ ಕೂಡ ಇದೆ. ಇಲ್ಲಿ ನೀವು ನೋಡ್ಬೋದು, ದರ್ಶನ ಮಾಡ್ಕೊಂಡು ಇಲ್ಲಿ ಹೊರಗಡೆ ಬಂದಮೇಲೆ ಟೆಂಪಲ್ ಬ್ಯಾಕ್ ಸೈಡಲ್ಲಿ ನೋಡಿ, ಇಲ್ಲಿ ಗೋಪುರದ ಮೇಲೆ ವಿಮಾನ ವೆಂಕಟೇಶ್ವರ ಇದೆಯಲ್ಲ, ಸೊ ಇದೇ ರೀತಿ ನಾವು ತಿರುಮಲಲ್ಲಿ ನೋಡ್ತೀವಿ. ಸೊ ವಿಡಿಯೋ ನೋಡ್ತಿರೋರಲ್ಲಿ ನೀವು ಹೇಳಿ, ಆಲ್ಮೋಸ್ಟ್ ತಿರುಮಲ ಕಾನ್ಸೆಪ್ಟ್ ಅಲ್ವಾ ಇಲ್ಲಿ ಕಂಪ್ಲೀಟಾಗಿ ನಮಗೆ ಕಾಣಿಸ್ತಿದೆ. ಸೊ ನನಗೆ ಕಾಮೆಂಟಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತು ನಿಮಗೆ ವಿಡಿಯೋ ಅಂತ ಹೇಳಿ. ಹಾಗೆ ನನಗೆ ತಿಳಿಸಿ ನೀವು ಆಲ್ರೆಡಿ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ, ಆರ್ ಈ ವಿಡಿಯೋ ನೋಡಿದ ಮೇಲೆ ಹೋಗಬೇಕಲ್ಲ ಈ ದೇವಸ್ಥಾನಕ್ಕೆ ಅಂತ ಅಂದ್ಕೊಳ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ. ದೇವಸ್ಥಾನ ತುಂಬಾ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋದು ಬಂದು ಪದ್ಮಾವತಿ ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು, ಹಾಗೆ ಇಲ್ಲಿ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಕೂಡ ದೇವ್ರನ್ನ ದರ್ಶನ ಮಾಡ್ಕೊಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ತಿರುಮಲ ಗೈಸ್, ಶ್ರೀವಾರಿ ಹುಂಡಿ ಇದೇ ಥರ ಅಲ್ವಾ ಗೈಸ್ ತಿರುಮಲಲ್ಲೂ ಅಷ್ಟೇ. ಅಂದರೆ ನಾನು ಪ್ರತಿಯೊಂದು ಡೀಟೇಲಿಂಗು ಹೇಳ್ತಾ ಇದ್ದೀನಿ ನೋಡಿ. ಆ ಒಂದು ಬೋರ್ಡ್ ಆಗಿರಲಿ, ಶ್ರೀವಾರಿ ಹುಂಡಿ ಅಂತ ಹಾಕಿರೋದು, ಆ ಒಂದು ಹುಂಡಿ ಇಟ್ಟಿರೋ ಸ್ಟೈಲ್ ಆಗಿರಲಿ, ಇಟ್ಸ್ ಆಲ್ಮೋಸ್ಟ್ ದ ಸೇಮ್ ಲೈಕ್ ತಿರುಮಲನೇ. ಸೊ ಇದು ಬಂದು ಇನ್ನೊಂದು ನಾವು ತಿರುಮಲಗೆ ಕನೆಕ್ಟ್ ಆಗ್ಬೋದು. ವೀಕೆಂಡಲ್ಲಿ ಬೆಂಗಳೂರಲ್ಲಿರೋರು ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು, ಪೀಸ್ಫುಲ್ ಆ್ಯಂಡ್ ಕಾಮ್ ಎನ್ವಿರಾನ್ಮೆಂಟಲ್ಲಿ ಇರಬೇಕು ಅಂತ ಅಂದರೆ ಡೆಫಿನೆಟ್ಲಿ ದಿಸ್ ಇಸ್ ದ ಪ್ಲೇಸ್ ಐ ಸಜೆಸ್ಟ್. ಬಿಕಾಸ್ ಅಷ್ಟು ಪೀಸ್ಫುಲ್ ಆಗಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇನ್ನು ಹಾಗೆ ಹೊರಗಡೆ ಬಂದಮೇಲೆ ಇಲ್ಲಿ ಒಂದು ಸ್ಟಾಲ್ಸ್ ಎಲ್ಲ ಇಟ್ಟಿದ್ದಾರೆ.
ಸಮ್ ಬೇಕ್ರಿ ಸ್ಟಫ್ಸ್ ಕುಕೀಸ್ ಇದೆಲ್ಲ ಕೂಡ ಇಲ್ಲಿ ನೋಡ್ಬೋದು, ಇಲ್ಲಿ ಪರ್ಚೇಸ್ ಮಾಡ್ಬೋದು ನೀವು. ಆ್ಯಂಡ್ ಮೆಡಿಟೇಷನ್ ಹಾಲ್ ಕೂಡ ಇದೆ ಇಲ್ಲಿ, ಯು ಕ್ಯಾನ್ ಸಿಟ್ ಆ್ಯಂಡ್ ಮೆಡಿಟೇಟ್ ಫಾರ್ ಅ ವೈಲ್. ಹಾಗೆ ಇನ್ನು ಈಟೇಬಲ್ ಸಮ್ ಐಸ್ ಕ್ರೀಮ್, ಸ್ವೀಟ್ಸ್ ಇದೆಲ್ಲ ಇತ್ತು. ಇದು ಯಾವುದೋ ಒಂದು ಸ್ವೀಟ್ ಗೈಸ್, ನಾನು ಫಸ್ಟ್ ಟೈಮ್ ಕೇಳಿದ್ದು ಮಾಲ್ಪುವಾ, ಸಾರಿ ನಾನು ಪ್ರೊನೌನ್ಸ್ ತಪ್ಪಾಗಿ ಮಾಡಿದ್ರೆ. ಅದೇ ನಾನು ಏನು ಸ್ವೀಟ್ ಇದು ಅಂತ ನೋಡ್ತಿದ್ದೆ. ಸೊ ಅಲ್ಲೊಬ್ರು ಆಂಟಿ ಹೇಳಿದ್ರು ಈ ಸ್ವೀಟ್ ಹೇಗೆ ಮಾಡ್ತಾರೆ ಅಂತ. ಇವಾಗ ಒಬ್ಬಟ್ಟು ಮಾಡ್ತೀವಲ್ಲ, ಸೊ ಸೇಮ್ ಅದೇ ಥರ ಫಿಲ್ಲಿಂಗ್ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ತಾರಂತೆ. ಡೀಪ್ ಫ್ರೈ ಮಾಡಿ ಶುಗರ್ ಸಿರಪಲ್ಲಿ ಕೋಟಿಂಗ್ ಹಾಕ್ತಾರಂತೆ. ಸೊ ನನಗೆ ಗೊತ್ತಿಲ್ಲ, ಬಿಕಾಸ್ ನಾನು ಫಸ್ಟ್ ಟೈಮ್ ಕೇಳಿದ್ದು. ನಿಮಗೆ ಈ ಸ್ವೀಟ್ ಗೊತ್ತಿದ್ರೆ ಅಥವಾ ನಿಮ್ಮ ಮನೇಲಿ ಮಾಡ್ತೀರಾ? ಸ್ಟಫ್ అక్షరాలు కాలుస్తాను బొబ్బైలో ఫ్రై చేసేసాను. దాని మళ్ళీ గులాబ్ జాముకి మనం సిరప్ షుగర్ మాల్పువా గులాబ్ జామున్ 35 rupees. ಆ್ಯಂಡ್ ಪ್ರಸಾದ ಬಂತು ಕೇಸರಿ ಬಾತ್. ಯಾಕೆ ನಾನು ಇಷ್ಟು ಖುಷಿಯಾಗಿ ಕೇಸರಿ ಬಾತ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಯೂಶಲಾಗಿ ಇಸ್ಕಾನ್ ಟೆಂಪಲಲ್ಲಿ ಖಾರ ಪೊಂಗಲ್ ಅಲ್ವಾ ಕೊಡೋದು ಪ್ರಸಾದಕ್ಕೆ. ನಾನು ಖಾರ ಪೊಂಗಲ್ ತಿನ್ನಲ್ಲ ಗೈಸ್, ಅದಕ್ಕೆ. ಆದರೆ ಇಸ್ಕಾನಲ್ಲಿ ಕೊಡೋ ಖಾರ ಪೊಂಗಲ್ಗೆ ತುಂಬ ಚೆನ್ನಾನೇ ಫ್ಯಾನ್ಸ್ ಇದ್ದಾರೆ. ಸೊ ಇಫ್ ಯು ಆರ್ ಒನ್ ಅಮಾಂಗ್ ದೆಮ್, ಡೂ ಲೆಟ್ ಮಿ ನೋ. ಯಾ ಗೈಸ್, ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ, ದ ಕಂಪ್ಲೀಟ್ ಟೂರ್ ಆಫ್ ಇಸ್ಕಾನ್ ಟೆಂಪಲ್, ವಸಂತಪುರದಲ್ಲಿರುವಂಥ ಇಸ್ಕಾನ್ ಟೆಂಪಲ್. ಪೀಸ್ಫುಲ್ ಎನ್ವಿರಾನ್ಮೆಂಟ್ ಅನ್ನೋದಕ್ಕಿಂತ ನಿಮ್ಗೆ ಇಲ್ಲಿಗೆ ಬಂದರೆ ತಿರುಪತಿಗೆ ಬಂದಂಗೆ ಅನಿಸುತ್ತೆ. ಐ ಆಮ್ ವೆರಿ ಶೋರ್ ಆಫ್ ಇಟ್. ಸೊ ಪರ್ಸ್ನಲ್ ಆಗಿ ನನಗೆ ರಾಜಾಜಿನಗರಲ್ಲಿ ಇರೋ ಇಸ್ಕಾನ್ ಟೆಂಪಲ್ಗಿಂತ ಈ ಇಸ್ಕಾನ್ ಟೆಂಪಲ್ ತುಂಬಾ ಕನೆಕ್ಟ್ ಆಗೋಯ್ತು ನನಗೆ. ತುಂಬಾ ಚೆನ್ನಾಗಿ. ಆಲ್ ಫಾರ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಇರಿ ಬಾಯ್ ಅಲ್ಲ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ರೆ ಈಗಲೇ ಬೇಗ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.